ನೋಡಿ ಕ್ವಶನ್ನು, ಗಿವನ್ ದ ವ್ಯಾಲ್ಯೂಸ್ ಎಕ್ಸ್ ವ್ಯಾಲ್ಯೂ ಕೊಟ್ಟವ್ರೆ ಮತ್ತು ಎಫ್ ಆಫ್ ಎಕ್ಸ್ ಕರೆಸ್ಪಾಂಡಿಂಗ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಕೊಟ್ಟವ್ರೆ. ಎಫ್ ಆಫ್ 9ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಯೂಸಿಂಗ್ ನ್ಯೂಟನ್ಸ್ ಡಿವೈಡ್ ಡಿಫರೆನ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಎಫ್ ಆಫ್ 9ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಈ ಎಕ್ಸ್ ವ್ಯಾಲ್ಯೂನ ಎಕ್ಸ್ ಅಂತ ಬರ್ಕೊಂಡು ಕೆಳಗಡೆ 5 ಬರ್ಕೊಳ್ಳಿ, ಸ್ವಲ್ಪ ಜಾಗ ಬಿಟ್ಟು 7 ಬರ್ಕೊಳ್ಳಿ, ಸ್ವಲ್ಪ ಜಾಗ ಬಿಟ್ಟು 11 ಬರ್ಕೊಳ್ಳಿ, ಸ್ವಲ್ಪ ಜಾಗ ಬಿಟ್ಟು 13 ಬರ್ಕೊಳ್ಳಿ, ಮತ್ತು ಸ್ವಲ್ಪ ಜಾಗ ಬಿಟ್ಟು 17 ಬರ್ಕೊಳ್ಳಿ. ಡಿವೈಡೆಡ್ ಡಿಫ್ರೆನ್ಸ್ ಮಾಡಿದಾಗ ಈ ಥರ ಮಾಡಿ ಪ್ರೊಸೀಜರ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ. 5ಗೆ ಎಷ್ಟು 150, ಆಮೇಲೆ 7ಗೆ 392, 11ಗೆ 1452, 13ಗೆ 2366, 17ಗೆ 5202. ಅರ್ಥ ಆಗ್ತಿದೆಯಲ್ವ? ಇದು ಬರ್ದಾದ್ಮೇಲೆ ಏನು ಮಾಡಿ, ಫಸ್ಟ್ ಡಿವೈಡೆಡ್ ಡಿಫ್ರೆನ್ಸ್ ಡಿ ಡಿ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ಇಲ್ಲೇನು ಮಾಡಬೇಕಂದ್ರೆ, ಕ್ಯಾಲ್ಸಿಲಿ ನೀವು ನೋಡಿ, ಇದು ಕ್ಯಾಲ್ಸಿಗೋಸ್ಕರ ನೀವೇನು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. y - x ಬೈ b - a ಅಂತ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. ನೋಡಿ, ಫಸ್ಟ್ ಕ್ಯಾಲ್ಸಿನ ಏನು ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಆಮೇಲೆ ಡಿವೈಡ್ ಹೊಡೆದು ಆಲ್ಫಾ ಎಸ್ ಡಿ ಹೊಡೀರಿ y ಬರುತ್ತೆ, ಮೈನಸ್ ಹೊಡೆದು ಆಲ್ಫಾ ಇದು ಹೊಡೀರಿ x ಬರುತ್ತೆ, ಆಲ್ಫಾ ಇದು ಹೊಡೀರಿ b ಬರುತ್ತೆ, ಮೈನಸ್ ಆಲ್ಫಾ ಹೊಡೆದು ಇದು ಹೊಡೀರಿ a ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಕ್ಯಾಲ್ಕುಲೇಟ್ ಕೊಡಿ. ಕ್ಯಾಲ್ಕುಲೇಟ್ ಕೊಟ್ಟು y ವ್ಯಾಲ್ಯೂ ಕೊಡಿ. y ಎಷ್ಟು 392, ಎಕ್ಸ್ ಅಂದರೆ 150 ಕೊಡಿ 150, b ಅಂದರೆ 7 ಕೊಡಿ, a ಅಂದರೆ 5 ಕೊಡಿ. ಆನ್ಸರ್ ಏನು ಬಂತು? 121 ಮಧ್ಯದಲ್ಲಿ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? 121. ನೆಕ್ಸ್ಟು ಕ್ಯಾಲ್ಕುಲೇಟ್ ಕೊಟ್ಟು ಈಗ y ಅಂದರೆ 1452, ಎಕ್ಸ್ ಅಂದರೆ 392, b ಅಂದರೆ 11, a ಅಂದರೆ 7. ಎಷ್ಟು ಬರುತ್ತೆ? 265 ಬರ್ಕೊಳ್ಳಿ. ಆಮೇಲೆ ಈಕ್ವಲ್ y ಅಂದರೆ 2366, ಎಕ್ಸ್ ಅಂದರೆ 1452, b ಅಂದರೆ 13, a ಅಂದರೆ 11. ಎಷ್ಟು ಬರುತ್ತೆ? 457 ಬರ್ಕೊಳ್ಳಿ. 457. ನೆಕ್ಸ್ಟು ಇಲ್ಲಿ y ಅಂದರೆ 5202, ಎಕ್ಸ್ ಅಂದರೆ 2366, b ಅಂದರೆ 17, a ಅಂದರೆ 13, 709 ಬರ್ಕೊಳ್ಳಿ. ಇದು ಫಸ್ಟ್ ಡಿವೈಡೆಡ್ ಡಿಫ್ರೆನ್ಸ್ ಆಯಿತು. ಈಗ ನೆಕ್ಸ್ಟು ಸೆಕೆಂಡ್ ಡಿವೈಡೆಡ್ ಡಿಫ್ರೆನ್ಸ್. ಈಗ ನೋಡಿ, ಸೆಕೆಂಡ್ ಡಿವೈಡೆಡ್ ಡಿಫ್ರೆನ್ಸ್ ಯಾವ ಥರ ಮಾಡೋದಂದರೆ, ಇದು ನೋಡಿ, ಕ್ಯಾಲ್ಕುಲೇಟ್ ಹೊಡೀರಿ. ಇಲ್ಲಿ y ಏನು 265, ಎಕ್ಸ್ ಏನು 121. ಇಲ್ಲಿ b ತಗೊಳ್ಳುವಾಗ ಸೆಕೆಂಡ್ ಡಿವೈಡೆಡ್ ಡಿಫ್ರೆನ್ಸಲ್ಲಿ ಇದರಲ್ಲಿ ನೋಡಿ, ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್ನ ಕ್ಲೋಸ್ ಮಾಡ್ಕೊಳ್ಳಿ. b ಅಂದರೆ ಇದ್ರ ಕೆಳಗಡೆದು 11, a ಅಂದರೆ 5. ಎಷ್ಟು ಬರುತ್ತೆ? 24ನ ಬರ್ಕೋಬಿಡಿ ಇದ್ರ ಮಧ್ಯೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಈಕ್ವಲ್. ಈಗ y ಎಷ್ಟು 457, ಎಕ್ಸ್ ಎಷ್ಟು 265. ಈಗ ಬಿಗೆ ಇದು ಹೊಡೆಯೋಕ್ಕೆ ಮುಂಚೆ ಏನು ಮಾಡಿ, ಈ ಬೆರಳಿದೆಯಲ್ಲ ಸ್ವಲ್ಪ ಇನ್ನೊಂದು ಈ ನೆಕ್ಸ್ಟ್ ಟರ್ಮ್ಗೆ ಕ್ಲೋಸ್ ಮಾಡಿ. ಈಗ b ಬಂದು 13, a ಅಂದರೆ 7, b ಎಷ್ಟು 13, a ಎಷ್ಟು 7. ಈಗ ಎಷ್ಟು ಬರುತ್ತೆ? 32 ಬರ್ಕೋಬಿಡಿ. ಈಗ ನೆಕ್ಸ್ಟು y ಎಷ್ಟು 709, ಎಕ್ಸ್ ಎಷ್ಟು 457. ಇಲ್ಲಿ ನೆಕ್ಸ್ಟ್ ಏನು ಮಾಡಿ, ಇದಕ್ಕೆ ಕ್ಲೋಸ್ ಮಾಡ್ಕೊಳ್ಳಿ ಒಂದು ಸ್ಟೆಪ್ಪು. ಇದು b ಕೊಡಿ 17, ಎಗೆ 11 ಕೊಡಿ. ಎಷ್ಟು ಬಂತು? 63. ಇನ್ನೊಂದು ಸತಿ ಮಾಡೋಣ ನೋಡಿ. y ಎಷ್ಟು 709, ಎಕ್ಸ್ ಎಷ್ಟು 457, b ಎಷ್ಟು 17, a ಎಷ್ಟು 11, 42.
ಇಲ್ಲಿ ನೋಡಿ ನಾನು 13 ಕೊಟ್ಬಿಟ್ಟಿದೆ, ಅದು 11. ಎಷ್ಟು ಬರುತ್ತೆ ಇದು? 42 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟು ಥರ್ಡ್ ಡಿವೈಡೆಡ್ ಡಿಫ್ರೆನ್ಸ್. ಥರ್ಡ್ ಡಿವೈಡೆಡ್ ಡಿಫ್ರೆನ್ಸ್ಗೆ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ನೋಡಿ ಇದಕ್ಕೇ ಕ್ಯಾಲ್ಕುಲೇಟ್ ಕೊಡಿ. ವೈ ಅಂದರೆ 32, ಎಕ್ಸ್ ಅಂದರೆ 24. ಇಲ್ಲಿ ಥರ್ಡ್ ಡಿವೈಡೆಡ್ ಡಿಫ್ರೆನ್ಸ್ಗೆ ಜ್ಞಾಪಕ ಇಟ್ಕೊಳ್ಳಿ, ಇವೆರಡಿದೆಯಲ್ವ, ಸೆಕೆಂಡ್ ಮತ್ತು ಥರ್ಡು ಕ್ಲೋಸ್ ಮಾಡಬೇಕು. ಥರ್ಡ್ಗೆ 2 ನಂಬರ್ ಕ್ಲೋಸ್ ಮಾಡಬೇಕು, ಸೆಕೆಂಡ್ಗೆ 1 ನಂಬರ್ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು, 2 ನಂಬರು ಥರ್ಡ್ಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಬಿ ಅಂದರೆ ಇದ್ರ ಕೆಳಗಡೆದು, ಎ ಅಂದರೆ ಇದ್ರ ಮೇಲ್ಗಡೆದು, ಅಂದರೆ 13 ಬಿ ಅಂದರೆ, ಎ ಅಂದರೆ 5. ಎಷ್ಟು ಬಂತು? 1ನ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟು ಕ್ಯಾಲ್ಕುಲೇಟ್. ಈಗ ವೈ ಅಂದರೆ 42, ಎಕ್ಸ್ ಅಂದರೆ 32, ಬಿಗೆ ಇದೆರಡು ಬೆರಳನ್ನ ಒಂದು ಸ್ಟೆಪ್ಪು ಮೂವ್ ಮಾಡಿ ಈ ಥರ. ಈಗ ಬಿ ಅಂದರೆ 17, ಎ ಅಂದರೆ 7, ಇದೆಷ್ಟಾಯಿತು? ಇದು 1. ಇದು ಬರ್ಕೊಬಿಡಿ. ಇದು ಬರೆದಾದ್ಮೇಲೆ ಏನು ಮಾಡಿ, ಡಿನೋಟ್ ಮಾಡ್ಕೊಳ್ಳಿ. ಇದನ್ನ x0 ಅಂತ ಬರ್ಕೊಳ್ಳಿ, ಇದನ್ನ ಎಫ್ ಆಫ್ x0 ಅಂತ ಬರ್ಕೊಳ್ಳಿ, ಇದನ್ನ ಎಫ್ ಆಫ್ x0, x1 ಅಂತ ಬರ್ಕೊಳ್ಳಿ, ಇದನ್ನ ಎಫ್ ಆಫ್ x0, x1, x2 ಅಂತ ಬರ್ಕೊಳ್ಳಿ, ಇದನ್ನ ಎಫ್ ಆಫ್ x0, x1, x2, x3 ಅಂತ ಬರ್ಕೊಳ್ಳಿ, ಇದನ್ನ x1 ಅಂತ ಬರ್ಕೊಳ್ಳಿ, ಇದನ್ನ x2 ಅಂತ ಬರ್ಕೊಳ್ಳಿ, ಇದನ್ನ x3 ಅಂತ ಬರ್ಕೊಳ್ಳಿ, ಇದನ್ನ x4. ಈ ಥರ ಬರ್ಕೋಬೇಕು. ಅಂದರೆ ಏನೇನು ಬರ್ಕೋಬೇಕು? ಇಲ್ಲಿಂದ ಇಲ್ಲಿಗೆ ಮತ್ತು ಇದು ಫಸ್ಟ್ ಟರ್ಮ್ಸ್ಗಳನ್ನ ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ಲೋ? ಬರೆದಾದ್ಮೇಲೆ ಏನು ಮಾಡಿ, ಫಸ್ಟು ಇಲ್ಲಿ ನೋಡಿ, ಈ ಪೇಪರ್ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ? ವಿ ಹ್ಯಾವ್. ಇಲ್ಲಿ ಏನು ಫೈಂಡ್ ಮಾಡಬೇಕು ನೀವು? ಎಫ್ ಆಫ್ 9ನ ಫೈಂಡ್ ಮಾಡಬೇಕು. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 9 ಅಂತ ಬರ್ಕೊಳ್ಳಿ. ವಿ ಹ್ಯಾವ್ ಎಕ್ಸ್ ಈಸ್ ಈಕ್ವಲ್ ಟು 9. ಇದು ಬರ್ದಾದ್ಮೇಲೆ ಏನು ಮಾಡಿ, ಈ ಥರ ಬರೀರಿ, ನ್ಯೂಟನ್ಸ್ ಡಿವೈಡೆಡ್ ಡಿಫ್ರೆನ್ಸ್ ಫಾರ್ಮುಲಾ ಈಸ್ ಗಿವನ್ ಬೈ ಅಂತ ಬರ್ಬೋದು. ಈಗ ಫಾರ್ಮುಲಾ ಬಂತು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ x0 ಪ್ಲಸ್ ಎಕ್ಸ್ ಮೈನಸ್ x0 ಎಫ್ ಆಫ್ x0, x1 ಪ್ಲಸ್ ಎಕ್ಸ್ ಮೈನಸ್ x0 ಎಕ್ಸ್ ಮೈನಸ್ x1 ಎಫ್ ಆಫ್ x0, x1, x2 ಪ್ಲಸ್ ಎಕ್ಸ್ ಮೈನಸ್ x0 ಎಕ್ಸ್ ಮೈನಸ್ x1 ಎಕ್ಸ್ ಮೈನಸ್ x2 ಎಫ್ ಆಫ್ x0, x1, x2, x3. ಇದು ಬರೆದಾದ್ಮೇಲೆ ಎಫ್ ಆಫ್ ಎಕ್ಸ್ ಬದಲು 9 ಹಾಕ್ಕೊಳ್ಳಿ, ಎಫ್ ಆಫ್ x0 ಬದಲು 150 ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಪ್ಲಸ್ ಎಕ್ಸ್ ಅಂದರೆ 9, x0 ಅಂದರೆ ನೋಡಿ 5, x0 ಅಂದರೆ ಏನು 5. ಹಿಂಗೆ ಇಟ್ಕೊಂಡು ಬರ್ತೀನಿ. 9 ಮೈನಸ್ 5. ಎಫ್ ಆಫ್ x0, x1 ಅಂದರೆ 121 ಪ್ಲಸ್ 9 ಮೈನಸ್ x0 ಅಂದರೆ 5, 9 ಮೈನಸ್ ಎಕ್ಸ್ ಅಂದರೆ 9 ಮೈನಸ್ x1 ಅಂದರೆ 7. ಎಫ್ ಆಫ್ x0, x1, x2 ಅಂದರೆ 24 ಪ್ಲಸ್ ಎಕ್ಸ್ ಅಂದರೆ 9 ಮೈನಸ್ x0 ಅಂದರೆ 5, 9 ಮೈನಸ್ x1 ಅಂದರೆ 7, 9 ಮೈನಸ್ x2 ಅಂದರೆ 11,
ಎಫ್ ಆಫ್ ಎಕ್ಸ್ ನಾಟ್ ಕಾಮ ಎಕ್ಸ್ ಒನ್ ಕಾಮ ಎಕ್ಸ್ ಟು ಕಾಮ ಎಕ್ಸ್ ತ್ರೀ ಅಂದರೆ 1. ಎಫ್ ಆಫ್ 9 ಈಸ್ ಈಕ್ವಲ್ ಟು, ಇದನ್ನ ನೀಟಾಗಿ ಟೈಪ್ ಮಾಡ್ಕೊಳ್ಳಿ. ನೋಡಿ 150 ಪ್ಲಸ್ 9 ಮೈನಸ್ 5 121, 9 ಮೈನಸ್ 5 121 ಪ್ಲಸ್ 9 ಮೈನಸ್ 5 9 ಮೈನಸ್ 7 24 ಪ್ಲಸ್ 9 minus 5 9 minus 7 9 minus 11, 9 minus 5 9 minus 7 9 minus 11 into 1, 8 10 ಬರುತ್ತೆ ಆನ್ಸರ್. ಎಫ್ ಆಫ್ 9 ಎಷ್ಟು? 8 10. ನೋಡಿ ಇದು 9 ಇದೆಯಲ್ವಾ, 7 ಮತ್ತು ಯಾವುದ್ರ ಮಧ್ಯೆ 7 ಮತ್ತು 11 ಆ ವ್ಯಾಲ್ಯೂ ಇದೆಯಲ್ಲ, ಇದ್ರ ಮಧ್ಯೆ ಬರೋ ಥರ ಇರಬೇಕು. 8 10 ಅಂದರೆ 392 1452 ಅದ್ರ ಮಧ್ಯೆ ಇರಬೇಕು. ಅಂದರೆ ಸುಮ್ಮನೆ ವೇರಿಫೈ ಮಾಡ್ಕೊಳ್ಳಿ. ಈಗ ನೋಡಿ ಇನ್ನೊಂದು ಸತಿ ಹೇಳ್ತೀನಿ, ಇದು ವ್ಯಾಲ್ಯೂಸು. ಎಫ್ ಆಫ್ 9ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ನಾವೇನು ಮಾಡಬೇಕು, ನ್ಯೂಟನ್ಸ್ ಡಿವೈಡೆಡ್ ಡಿಫರೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಎಫ್ ಆಫ್ 9ನ ಫೈಂಡ್ ಮಾಡಬೇಕು. ಫಸ್ಟು ಟೇಬಲ್ ಮಾಡ್ಕೋಬೇಕು, ಎಕ್ಸು ಎಫ್ ಆಫ್ ಎಕ್ಸ್ ಬರ್ಕೋಬೇಕು, ಎಕ್ಸು ಎಫ್ ಆಫ್ ವೈ ಮೈನಸ್ ಎಕ್ಸ್ ಬೈ ಬಿ ಮೈನಸ್ ಎ ಮಾಡಿದಾಗ ಇದು 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 ಮಾಡಿದಾಗ ಇದು ಬರುತ್ತೆ, ಇದು 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 ಮಾಡಿದಾಗ ಇದು ಬರುತ್ತೆ, ಇದು 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 ಮೈನಸ್ ಇದು ಮಾಡಿದಾಗ ಇದು ಬರುತ್ತೆ, ಇದು ಮೈನಸ್ ಇದು ಇದು ಮೈನಸ್ ಇದು ಮಾಡಿದಾಗ ಇದು ಬರುತ್ತೆ. ಆಮೇಲೆ ಸೆಕೆಂಡ್ ಡಿವೈಡೆಡ್ ಡಿಫರೆನ್ಸ್ಗೆ ಇದು ಮೈನಸ್ ಇದು ಇದು ಮೈನಸ್ ಇದು ಮಾಡಿದಾಗ ಇದು ಬರುತ್ತೆ, ಇದು ಮೈನಸ್ ಇದು ಇದು ಮೈನಸ್ ಇದು ಮಾಡಿದಾಗ ಇದು ಬರುತ್ತೆ, ಇದು ಮೈನಸ್ ಇದು ಇದು ಮೈನಸ್ ಇದು ಮಾಡಿದಾಗ ಇದು ಬರುತ್ತೆ. ನೆಕ್ಸ್ಟ್ ಥರ್ಡ್ ಡಿವೈಡೆಡ್ ಡಿಫರೆನ್ಸ್ಗೆ ಇದು ಮೈನಸ್ ಇದು, ಆಮೇಲೆ ಇದರಲ್ಲಿ ಇದು ಮೈನಸ್ ಇದು ಮಾಡಿದಾಗ ಇದು ಬರುತ್ತೆ, ಇದು ಮೈನಸ್ ಇದು, ಆಮೇಲೆ ಇದು ಮೈನಸ್ ಇದು ಮಾಡಿದಾಗ ಇದು ಬರುತ್ತೆ. ಸೇಮ್ ಬಂದರೆ ನಿಲ್ಲಿಸ್ಬಿಡ್ಬೇಕು. ಅಕಸ್ಮಾತ್ ಇಲ್ಲೇ 4 ಸೇಮ್ ಬಂದರೆ ನಿಲ್ಲಿಸ್ಬಿಡಿ, ಇಲ್ಲೂ 3 ಸೇಮ್ ಬಂದರೆ ನಿಲ್ಲಿಸ್ಬಿಡಿ, ಇಲ್ಲಿ 2 ಸೇಮ್ ಬಂದರೆ ನಿಲ್ಲಿಸ್ಬಿಡಿ. ಅಕಸ್ಮಾತ್ ಇಲ್ಲಿ 2 ಸೇಮ್ ಇದ್ದು 3 ಸೇಮ್ ಇದ್ದು 1 ಬೇರೆ ಇದ್ದರೂ ಮಾಡಬೇಕು. ಅಂದರೆ ನಿಲ್ಲಿಸ್ಬೇಕು ಅಂದರೆ ಕಂಡೀಷನ್ ಏನಂದರೆ ಫುಲ್ ಸೇಮ್ ಇರಬೇಕು, ಫುಲ್ ಕಾಲಮ್ ಸೇಮ್ ಇರಬೇಕು, ಕಾಲಮಲ್ಲಿರೋ ಎಲಿಮೆಂಟ್ ಎಲ್ಲ ಸೇಮ್ ಇರಬೇಕು ಆವಾಗ. ಆಮೇಲೆ ವಿ ಹ್ಯಾವ್ ಎಕ್ಸ್ ಅಂದರೆ 9 ಅಂತ ಬರ್ಕೊಳ್ಳಿ. ಬರೆದಾದ್ಮೇಲೆ ಫಾರ್ಮುಲಾ ಬರ್ಕೊಳ್ಳಿ. ಫಾರ್ಮುಲಾದಲ್ಲಿ ಎಕ್ಸ್ ವ್ಯಾಲ್ಯೂ, ಎಕ್ಸ್ ನಾಟ್ ವ್ಯಾಲ್ಯೂ, ಎಫ್ ಆಫ್ ಎಕ್ಸ್ ನಾಟ್ ಕಾಮ ಎಕ್ಸ್ ಒನ್ ವ್ಯಾಲ್ಯೂ, ಎಫ್ ಆಫ್ ಎಕ್ಸ್ ನಾಟ್ ಕಾಮ ಎಕ್ಸ್ ಒನ್ ಕಾಮ ಎಕ್ಸ್ ಟು ವ್ಯಾಲ್ಯೂ, ಎಫ್ ಆಫ್ ಎಕ್ಸ್ ನಾಟ್ ಕಾಮ ಎಕ್ಸ್ ಒನ್ ಕಾಮ ಎಕ್ಸ್ ಟು ಎಕ್ಸ್ ತ್ರೀ ವ್ಯಾಲ್ಯೂ, ಮತ್ತು ಎಕ್ಸ್ ಒನ್ ಎಕ್ಸ್ ಟು ಎಲ್ಲ ನೀಟಾಗಿ ಸಪ್ರೇಟ್ ಮಾಡಿಬಿಟ್ಟು ಕ್ಯಾಲ್ಸಿಲ್ ಹೊಡೆದ್ರೆ ಆನ್ಸರ್ ಬಂದುಬಿಡುತ್ತೆ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.